ಎಲ್ಲ ಕಡೆಯಲ್ಲೂ ನಮ್ಮ ಪಕ್ಷದ ಪರವಾಗಿ ಅಲೆ ಇದೆ. ನಾವು ಕೊಟ್ಟ ಮಾತಿನ ಹಾಗೆ ನಮ್ಮ ಕಾಂಗ್ರೆಸ್ ಕೂಡ ನಡೆದುಕೊಂಡಿದೆ. ಹಾವೇರಿಯಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಈ ರೀತಿ ಭಾಷಣ ಮಾಡಿದ್ದಾರೆ. ನುಡಿದಂತೆ ನಡೆದಿದ್ದೀವಿ ಕಾಂಗ್ರೆಸ್ನವರು, ಹೀಗಾಗಿ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಪರವಾಗಿ ಅಲೆ ಇದೆ. ಮೋದಿ ಝೀರೋ ಅಕೌಂಟ್ ಮಾಡಿಸಿ ಹಣ ಕೊಡಲಿಲ್ಲ, ಇಷ್ಟು ದಿನ ಬಿಟ್ಟು ಈಗ ಬಂದಿದ್ದಾರೆ, ಉದ್ಯೋಗ ಕೊಡ್ತಾರ ಈಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಈಗ ಬಂದು ಕಬಡ್ಡಿ ಮ್ಯಾಚ್ ಆಡಿಸ್ತಿದ್ದಾರೆ. ವಿನೋದ್ ಅಸೂಟಿಗೆ ಮತ ನೀಡಿ ಅಂತ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ಬರೀ ನಮ್ಮ ಈ ಭಾಗ ಅಂತ ತಿಳಿಬೇಡ್ರಿ. ಆದ್ರೆ ಇವತ್ತು ನಾ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ನಾವು ಕೊಟ್ಟಂತ ಭರವಸೆಗಳಿಂದು ಇವತ್ತು ಯಾವುದರ ಪಕ್ಷ ಕೊಟ್ಟ ಮಾತಂತೆ ನಡೆದಂತ ಪಕ್ಷ ಇದ್ರೆ ನಮ್ಮ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಟೈಮಲ್ಲಿ ನಾವು ಅಷ್ಟು ಹೊತ್ತ ನಾವು ಕಾರ್ಡ್ ಹಂಚಿದ್ವಿ. ತಾಯಂದ್ರ ನೆನಪೈತಲ್ಲಿ ನಿಮಗೆಲ್ಲ ಕಾರ್ಡ್ ಕೊಟ್ಟಿದ್ವಿ, ಎಲ್ಲರೂ ಮನಿ ನಾವು ಕಾರ್ಡ್ ಕೊಟ್ಟಾಗ ಸಂಬಂಧಿ ಭಾಳ ನಮಗೆ ಹಾಸ್ಯ ಮಾಡಿದ್ರು. ಇದು ಅಷ್ಟೋ ಇಟ್ಕೊಳಕ್ ಕೊಟ್ರೆ ನಿಮ್ಗೆ ಅಂತಿದ್ರು, ಹೌದಿಲ್ಲ? ಕಾರ್ಡ್ ಇಟ್ಕೊಳಕ್ ಕೊಟ್ರೆ ತಗೊಂತಿದ್ರು. ಆದ್ರ ಪರಿಸ್ಥಿತಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರೀ ಒಂದು ತಿಂಗಳಲ್ಲಿ ನಿಮಗಾಗಲೇ ಒಂದೊಂದು ಈಡೇರಿಸಂತ ನೋಡಿದಾಗ ನಿಜವಾಗಿಯೂ ಇವತ್ತು ಸಂಪೂರ್ಣವಾಗಿ ಐದು ನಾವು ಭರವಸೆಗಳೇ ಕೊಟ್ಟಿದ್ವಿ. 5 ಗ್ಯಾರಂಟಿಗಳನ್ನು ಕೂಡ ನಿಮಗೆ ಈಗಾಗಲೇ ನಾವು ತಲುಪಿಸಿ ಅನ್ನೋದಕ್ಕೆ ಭಾಳ ಹೆಮ್ಮೆಯಿಂದ ನಾವು ಹೇಳ್ಕೊತೀವಿ, ಅದಿ ಬಡ್ಕೊಂಡು ಹೇಳ್ತೀವಿ. ಇವತ್ತು ಈ ಭಾಗದಲ್ಲಿ 20 ವರ್ಷದಿಂದ ಪ್ರಹ್ಲಾದ್ ಜೋಶಿ ಅವರು ರಾಜಕರಿಸಿದ್ರಿ. ಏನು ನಮ್ಮ ಅಗತ್ಯವ್ರ ಕೊಡುಗೆ ಎಲ್ಲಿದ್ರು ಅವ್ರು ಇಷ್ಟು ದಿನ? ಈಗ ಚುನಾವಣೆ ಬಂದಿಂದ 2 ತಿಂಗಳಿಂದ ಕಬಡ್ಡಿ ಮ್ಯಾಚು, ಕ್ರಿಕೆಟ್ ಮ್ಯಾಚು, ಕಬಡ್ಡಿ ಕ್ರಿಕೆಟಿಂದ ಏನಾರು ನಮ್ಮ ಜೀವನ ಉದ್ಧಾರ ಆಗತ್ತಾ? ಬರೀ ಎಲ್ಲ ಹಳ್ಳಿ ಕಬಡ್ಡಿ ಮ್ಯಾಚ್ ಆಡಿಸಿದೆ, ಕ್ರಿಕೆಟ್ ಮ್ಯಾಚ್ ಆಡಿಸಿದ್ರೆ ನಮ್ಮ ಜೀವನ ಆಗತ್ತಾ? ಬರೀ ಯುವಕರನ್ನ ಅಟ್ರಾಕ್ಟ್ ಮಾಡುವಂಥ ಕೆಲಸ ಮಾಡುವಂಥ ಯುವಕರಿಗೆ ನಾವು ಒಂದು ವಿನಂತಿ ಮಾಡೋಕ್ಕೆ ಇಷ್ಟಪಡ್ತೇನೆ. ಎಲ್ಲ ಯುವ ಮಿತ್ರರೇ ನಾವು ನಿಮ್ಮನ್ನ ಕಳಕಳಿಯಿಂದ ವಿನಂತಿ ಮಾಡ್ಕೋದು, ನಿಮ್ಮ ಭವಿಷ್ಯ ನೋಡ್ಕೊಳ್ಳೋಂಥದ್ದು ಅವಶ್ಯಕತೆ ಐತಿ ಇವತ್ತು. ಯಾಕಂದ್ರೆ ಯುವಕರಿಗೆ 100 ಮಂದಿ ಮೊನ್ನೆ ಸರ್ವೇದಲ್ಲಿ 100 ಮಂದಿ ಯುವಕರು ಇದ್ರಂದ್ರೆ ಆದ್ರೆ ವಿದ್ಯಾವಂತ ಯುವಕರು, ಅದ್ರಾಗ 27 ಮಂದಿಗೆ ಮಾತ್ರ ನೌಕರಿ ಸಿಕ್ಕೈತಿ. ಇವತ್ತಿನ ಮಟ್ಟ 27 ಮಂದಿಗೆ ಮಾತ್ರ ಸಿಕ್ಕೈತಿ. ಇನ್ನು ಉಳಿದಂತ 73 ಮಂದಿ ಏನವರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.